Hi dears, welcome back. Welcome to Suji's Lifestyle. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ರೆಸಿಪಿ ಕೂಡ ಮಾಡಿದ್ದೀನಿ ಅಂತ ಆ್ಯಕ್ಚುಲಿ ಹೇಳ್ಬೋದು. ಪಕ್ಕದಲ್ಲಿ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ನನಗಿದು. ಇದು ನಾನು ಮಾಡಿದಾಗಲೇ 2 days ಬಿಫೋರ್. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಮಾಡಲಿಕ್ಕೆ ಒಂದು 2 ದಿನ ಟೈಮ್ ಹಿಡಿಯುತ್ತೆ. ಉಪ್ಪಿನಕಾಯಿ ರೆಸಿಪಿ. ಈ ಉಪ್ಪಿನಕಾಯಿ ನೀವಾಗಲೇ ಟೈಟಲಲ್ಲಿ ನೋಡಿರ್ತೀರಿ. ಡಿಫ್ರೆಂಟ್ ಆಗಿರುವಂಥ ಒಂದು ನಾನ್ ವೆಜ್ ಉಪ್ಪಿನಕಾಯಿ. ನನಗೆ ನಿಂತ್ಕೊಂಡಿದ್ದೀನಿ, ಅದು ಘಮ ಹೆಂಗೆ ಬರ್ತಿದೆ ಅಂತಂದರೆ ಅಷ್ಟು ರುಚಿಯಾಗಿದೆ, ಟೆಂಪ್ಟಿಂಗ್ ಆಗಿದೆ, ಬಾಯಿ ಚಿಪ್ಪರಿಸ್ಕೊಂಡು ತಿನ್ನುವಂಥ ರುಚಿ ಕೊಡುತ್ತೆ. ಸೊ ನಾನ್ ವೆಜ್ ಪ್ರಿಯರಿಗೆ ಇಷ್ಟ ಆಗೋ ರೀತಿಯಲ್ಲಿ ಇದೊಂದು ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅದು ಪಿಕಲ್ ಅಥವಾ ಉಪ್ಪಿನಕಾಯಿ, ಚಿಕನ್ ಪಿಕಲ್. ಚಿಕನ್ನ ಬಳಸ್ಕೊಂಡು ಮಾಡಿರುವಂಥ ಉಪ್ಪಿನಕಾಯಿ. ಇದನ್ನ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಯೂಶಲಿ ಚಿಕನ್ ಅಂತಂದರೆ 1-2 ದಿನ ಮಾತ್ರ ನಾವು ಇಟ್ಕೊಂಡು ತಿಂತೀವಿ ಅಷ್ಟೇ. ಆದರೆ ಈ ಉಪ್ಪಿನಕಾಯಿ ನಿಮಗೆ 6 ತಿಂಗಳವರೆಗೂ ಇರುತ್ತೆ. ಹೊರಗಡೆ ಇಟ್ಕೊಂಡಲ್ಲ, ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಉಪಯೋಗಿಸ್ಕೋಬೋದು. ಹೊರಗಡೆ ಇಟ್ಕೊಂಡ್ರು ಕೂಡ ಒಂದು 10 ದಿನ 15 ದಿನದವರೆಗೂ ಇರುತ್ತೆ. ಬಟ್ ಇದು ಅಷ್ಟು ರುಚಿಯಾಗಿರೋದ್ರಿಂದ ಹೊರಗಡೆ ನೋಡಿದಾಗ ನೀವು ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಆದರೆ ಉಪ್ಪಿನಕಾಯಿ ರೀತಿಯಲ್ಲಿ ತಿಂದರೆ ಮಾತ್ರನೇ ಅದು ರುಚಿ ಚೆನ್ನಾಗಿರುತ್ತೆ. ತುಂಬ ಓವರ್ ಈಟಿಂಗ್ ಯಾವುದು ಕೂಡ ಒಳ್ಳೇದಲ್ಲ. ಯಾಕಂದರೆ ಇದರಲ್ಲಿ ಹೆಚ್ಚಾಗಿ ಎಣ್ಣೆ, ಉಪ್ಪು, ಖಾರ ಎಲ್ಲ ಇರೋದ್ರಿಂದ ಯಾವಾಗಲಾದ್ರೂ ಒಮ್ಮೊಮ್ಮೆ ನಮಗೆ ಹೊರಗಡೆ ಹೋಗಿ ನಾನ್ ವೆಜ್ ತೊಗೊಂಬರೋಕ್ಕಾಗಲ್ಲ ಅಂತ ಅನ್ನೋ ಟೈಮಲ್ಲಿ, ಅಥವಾ ಏನಾದ್ರು ದಿಢೀರಾಗಿ ಊಟ ಮಾಡಬೇಕು, ಸದ್ಯಕ್ಕೆ ನನಗೆ ಇವಾಗ ಸಾಂಬಾರಾಗಲಿ ಗೊಜ್ಜಾಗಲಿ ಮಾಡೋಷ್ಟು ಟೈಮ್ ಇಲ್ಲ ಅಂತ ಅನ್ನೋ ಟೈಮಲ್ಲಿ ವರ್ಕಿಂಗ್ ಇರೋರಿಗೆ ಅಥವಾ ಹೊರಗಡೆ ದೇಶಕ್ಕೆ ಎಲ್ಲರೂ ಕೆಲಸಕ್ಕೆ ಅಂತ ಹೋಗೋರಿಗೆ ಇದು ಬೆಸ್ಟ್ ರೆಸಿಪಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಂದಿದ್ರೆ ಊಟ ಮಾಡ್ಬೋದು, ಏನೋ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಚಪಾತಿಗಾಗಲಿ ಅನ್ನಕ್ಕಾಗಲಿ ಕಲ್ಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿದೆ. ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ರೀಸೆಂಟಾಗಿ ಒಬ್ರು ಹೇಳ್ತಾ ಇದ್ರು, ನನ್ನ ಮಗ ಹೊರಗಡೆ ದೇಶಕ್ಕೆ ಹೋಗ್ತಿದ್ದಾನೆ, ಅವನಿಗೆ ಸಡನ್ ಆಗಿ ಮಾಡ್ಕೊಂಡು ತಿನ್ನೋ ರೀತಿಯಲ್ಲಿ ಯಾವ್ದಾದ್ರು ಕೆಲವು ರೆಸಿಪೀಸ್ ಇದ್ರೆ ಹೇಳಿ ಅಂತ. ಈ ಥರದನ್ನ ನಾವು ಮಾಡಿ ಕೊಟ್ಟು ಕಳ್ಸಿದ್ರೆ ಅವ್ರು ಸುಮಾರು ಒಂದು 6 ತಿಂಗಳವರೆಗೂ ಇಟ್ಕೊಂಡು ತಿನ್ನೋಕ್ಕೂ ಈಸಿ ಆಗುತ್ತೆ. ಇದನ್ನೊಂದು ಬಾಟ್ಲಲ್ಲಿ, ಗಾಜಿನ ಬಾಟ್ಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೇಕಂದಾಗ ಅನ್ನಕ್ಕಾಗಲಿ ಚಪಾತಿಗಾಗಲಿ ಹಾಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಮಾಡೋವಂಥ ಒಂದು ಉಪ್ಪಿನಕಾಯಿ ರೆಸಿಪಿ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ನಾವು ಎಷ್ಟೊಂದು ರೀತಿ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ಈ ವರ್ಷದ ಮೊದಲನೇ ಒಂದು ಉಪ್ಪಿನಕಾಯಿ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ. ಅದು ಕೋಳಿ ಉಪ್ಪಿನಕಾಯಿ ಅಥವಾ ಚಿಕನ್ ಉಪ್ಪಿನಕಾಯಿ. ಈ ರೆಸಿಪಿ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಹಾಗೆ ಅಷ್ಟೇ ರುಚಿಯಾಗುತ್ತೆ. ಪೇಷನ್ಸಿಂದ ಮಾಡಬೇಕು, ಹಾಗೆ ಅದನ್ನು ತಿನ್ನೋಕ್ಕೂ ಕೂಡ ಸ್ವಲ್ಪ ಪೇಷನ್ಸ್ ಬೇಕು. ಅವತ್ತೇ ತಿನ್ನೋಕೆ ಹೋದ್ರೆ ಖಂಡಿತ ನಿಮಗೆ ಅದು ಡಿಸಪಾಯಿಂಟ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪಾಯಿಂಟ್ ಬಿ ನೋಟೆಡ್. ಇದಕ್ಕೆ ನಾವು 3 ದಿನ ಕಾಯಲೇಬೇಕು. ಯಾಕಂದ್ರೆ ಅದು ರಸ ಎಲ್ಲ ಹೀರ್ಕೊಳ್ಳೋಕ್ಕೆ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಟೈಮ್ ಹಿಡಿಯುತ್ತೆ. ಆ 3 ದಿನ ಬಿಟ್ಟು ನಂತರ ನೀವು ತಿನ್ನಬೇಕು. ಸ್ವಲ್ಪ ನಾನು ಇದನ್ನು ಬಿಸಿಲಲ್ಲಿ ಕೂಡ ಇಟ್ಟಿದ್ದೆ, ಆ ರಸ ಎಲ್ಲ ಹೀರ್ಕೊಳ್ಳಿ ಅಂತ ಹೇಳಿ. ಬಿಸಿಲಲ್ಲಿ ಇಡೋವಂಥ ಅವಶ್ಯಕತೆ ಇಲ್ಲ, ನಾನು ಸ್ವಲ್ಪ ವಿಂಡೋ ಹತ್ರನೇ ಇಟ್ಟಿದ್ದೆ. ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುವಂಥ ಉಪ್ಪಿನಕಾಯಿ ರೆಸಿಪಿ ನಿಮಗೆ ರೆಡಿ ಆಗುತ್ತೆ. ಇದನ್ನು ನೀವು ಮಾಡಿ ಇಟ್ಕೊಂಡು ಅಥವಾ ಹೊರಗಡೆ ಕಳಿಸೋರ್ಗೂ ಕೂಡ ನೀವು, ಮಕ್ಳಿಗೆ ಕಳಿಸೋರ್ಗೂ ಕೂಡ ನೀವು ಡಬ್ಬಿನಲ್ಲಿ ಹಾಕಿ ಕೊಟ್ಟು ಕಳಿಸ್ಬೋದು. ಸೊ ವರ್ಕಿಂಗ್ ವಿಮೆನ್ಗಂತೂ ತುಂಬ ಯೂಸ್ ಆಗುತ್ತೆ ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ, ಸಣ್ಣ ಕ್ವಾಂಟಿಟಿನಲ್ಲಾದರೂ ಮಾಡಿ ಇಟ್ಕೊಳ್ಳಿ. ಚಿಕನ್ ಪಿಕಲ್ ರೆಸಿಪಿ ನಾನು ಹೇಗೆ ಮಾಡಿದೆ ಆ ಥರದನ್ನು ನೋಡ್ಕೊಂಬರೋಣ ಬನ್ನಿ. ಉಪ್ಪಿನಕಾಯಿ ಮಾಡೋದಕ್ಕೆ ನಾನು ಇಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಸುಮಾರು 1 kg ಅಷ್ಟು ಚಿಕನ್ ಇದೆ. ಇದು ಬೋನ್ಲೆಸ್ ಅಂದರೆ ಬರೀ ಬ್ರೆಸ್ಟ್ ಪೀಸ್ ಮಾತ್ರ ನಾನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಇದರಲ್ಲಿ ಏನಾದ್ರು ಫ್ಯಾಟ್ ಇದ್ದರೂ ಕೂಡ ನೀಟಾಗಿ ತೆಗೆದು ಆನಂತರ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಎಲ್ಲೂ ಫ್ಯಾಟ್ ಇರಬಾರ್ದು. ಜೊತೆಗೆ ನೀವು ಬೋನ್ ಇದ್ರೂ ಕೂಡ ತೊಂದರೆ ಇಲ್ಲ. ನಾನು ಇಲ್ಲಿ ಬೋನ್ಲೆಸ್ ಉಪಯೋಗಿಸ್ಕೊಂಡಿರೋ ರೀತಿಯಲ್ಲಿ ಸಣ್ಣ ಬೋನ್ ಇರೋವಂಥದ್ದನ್ನು ಕೂಡ ನೀವು ಬಳಸ್ಕೋಬೋದು. ಆದಷ್ಟು ಈ ರೀತಿ ಸಣ್ಣ ಪೀಸ್ ಥರ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಇಲ್ಲಿ ಫ್ಯಾಟ್ ಎಲ್ಲ ನಾನು ಸೈಡಲ್ಲಿ ತೆಗೆದಿಟ್ಟಿದ್ದೀನಿ. ಚೆನ್ನಾಗಿ ತೊಳೆದು ಆನಂತರ ನಾವು ಇದಕ್ಕೆ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿ ಇಡಬೇಕು. ಉಪ್ಪಿನಕಾಯಿಗೆ ಉಪ್ಪಿನಂಶ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಆದರೆ ಮ್ಯಾರಿನೇಷನ್ಗೆ ನಮಗೊಂದು ಸ್ವಲ್ಪ ಮಾತ್ರ ಉಪ್ಪು ಇದಕ್ಕೆ ಫಸ್ಟ್ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ ಸೈಡಲ್ಲಿ ಇಟ್ಕೊಂಬಿಡೋಣ. ಈ ರೀತಿ ಮಾಡೋದ್ರಿಂದ ಉಪ್ಪು ಅದಕ್ಕೆ ಹಿಡಿಯುತ್ತೆ, ಜೊತೆಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಚಿಕನ್. ಸೊ ಚೆನ್ನಾಗಿ ಇದನ್ನು ಕಲಸಿ ಅರ್ಧ ಗಂಟೆ ಮುಚ್ಚಿಟ್ಟಿದ್ದೀನಿ. ಅರ್ಧ ಗಂಟೆ ನಂತರ ನಾವು ಇದನ್ನು ಉಪ್ಪಿನಕಾಯಿ ಮಾಡೋದಕ್ಕೆ ಬಳಸ್ಕೊಳ್ಳೋಣ. ಅರ್ಧ ಗಂಟೆ ನಂತರ ಮ್ಯಾರಿನೇಷನ್ ಎಲ್ಲ ಆದಮೇಲೆ ನಾವು ಇದನ್ನು ಒಂದು ಸತಿ ಬೇಯಿಸ್ಕೋಬೇಕು. ಬಾಣಲಿನಲ್ಲಿ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಹಾಕಿ ಬೇಯಿಸ್ತಾ ಇದ್ದೀನಿ. ಬೇಯಿಸೋವಂಥ ಟೈಮಲ್ಲಿ ಚಿಕನ್ ನೀರು ಬಿಡುತ್ತೆ. ಸೊ ಆ ನೀರು ಬಿಟ್ಟು ಮತ್ತು ಆ ನೀರೆಲ್ಲ ಇಂಬ್ರೋವರೆಗೂ ಬೇಯಿಸ್ಕೋಬೇಕು. ಈ ಟೈಮಲ್ಲಿ ಯಾವುದೇ ಎಣ್ಣೆ ಆಗಲಿ ನೀರಾಗಲಿ ಏನೂ ಹಾಕ್ಕೊಳ್ಳೋದು ಬೇಡ. ಹೀಗೇ ಬಾಣಲಿನಲ್ಲಿ ಹಾಕಿ ಹುರ್ಕೋತಾ ಇದ್ದಾಗೆ ನೋಡಿ ಇಲ್ಲಿ ಎಕ್ಸ್ಟ್ರಾ ನೀರೆಲ್ಲ ಬಿಟ್ಟಿದೆ. ಈ ನೀರು ಜಾಸ್ತಿ ಏನಾದ್ರು ಇತ್ತು ಅಂದರೆ ನಾವು ಬಗ್ಗಿಸ್ಕೊಂಬೇಡ. ಓವರ್ ಕುಕ್ ಮಾಡೋಕ್ಕೆ ಹೋದರೆ ಚಿಕನ್ ನಾರಾದಂಗೆ ಆಗಿಬಿಡುತ್ತೆ.
ಸೊ ನಾನು ಜಾಸ್ತಿ ನೀರಿದ್ದರಿಂದ ಸ್ವಲ್ಪ ಬಗ್ಸಿ ಇನ್ನು ಸ್ವಲ್ಪ ಉಳಿದಿರೋ ಹಾಗೇ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಇದರಲ್ಲಿ ಇರೋವಂಥ ನೀರು ಹೋಗೋವರೆಗೂ ಹೀಗೇ ಹುರ್ಕೋತಾನೆ ಬೇಯಿಸ್ಕೋಬೇಕು. ಇದೊಂದು 50 to 60% ಈಗಾಗಲೇ ಬೆಂದಿದೆ. ಈ ಬೆಂದಿರೋವಂಥ ಚಿಕನನ್ನು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ತುಂಬ ದಿನ ಇಟ್ಕೊಂಡು ತಿನ್ನೋ ಅಂಥ ರೆಸಿಪಿ ಆಗಿರೋದ್ರಿಂದ ಒಂದ್ಸತಿ ಈ ರೀತಿ ಬೇಯಿಸ್ಕೊಂಡ ನಂತರ ಕಂಪ್ಲೀಟಾಗಿ ಅದರಲ್ಲಿ ಇರೋವಂಥ ನೀರೆಲ್ಲ ಹೋದ್ಮೇಲೆ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸುಮಾರು ಇಲ್ಲಿ ಒಂದು 250 ml ಅಷ್ಟು ನಾವು ಎಣ್ಣೆ ತೊಗೊಂಡಿದ್ದೀನಿ. ಇದಿಷ್ಟು ಎಣ್ಣೆಯಲ್ಲಿ ನಾವು ಚಿಕನನ್ನು ಫ್ರೈ ಮಾಡಿಕೊಂಡು ನಂತರ ಅದೇ ಎಣ್ಣೆನೇ ಉಪ್ಪಿನಕಾಯಿ ಮಾಡಲಿಕ್ಕೆ ಬಳಸ್ಕೊತಾ ಇದ್ದೀವಿ. 2 ಬ್ಯಾಚಲ್ಲಿ ನಾನು ಇದನ್ನು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮತ್ತೆ ಏನಾದರೂ ನೀರಿನಂಶ ಇದ್ರೂ ಕೂಡ ಚಿಕನ್ನಲ್ಲಿ ಹೊಟ್ಟೋಗುತ್ತೆ. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿದೆ. ಸೊ ಈ ಥರ ಮಾಡೋದ್ರಿಂದನೇ ನಾವು ತುಂಬ ದಿನ ಇಟ್ಕೊಂಡು ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಹೊರಗಡೆ ಇಟ್ಕೊಂಡು ಕೂಡ ಸುಮಾರು ದಿನ ಇಟ್ಕೊಂಡು ತಿನ್ಬೋದು, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಒಳಗಡೆ ಸಾಫ್ಟಾಗಿರುತ್ತೆ, ಹೊರಗಡೆ ಲೇಯರ್ ಸ್ವಲ್ಪ ಹಾರ್ಡಾಗುತ್ತೆ. ಅಂದರೆ ಎಣ್ಣೆನಲ್ಲಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಅದು ಕ್ರಿಸ್ಪಿ ಆದಂಗೆ ಆಗುತ್ತೆ. ಒಂದು ಕಡೆ ಡೀಪ್ ಫ್ರೈ ಮಾಡ್ಕೋತಾರೆ. ನಾವು ಉಪ್ಪಿನಕಾಯಿಗೆ ಬೇಕಾಗಿರೋಂಥ ಮಸಾಲ ಹುರಿದು ಪ್ರಿಪೇರ್ ಮಾಡ್ಕೊಳ್ಳೋಣ. 2 ಪೀಸಷ್ಟು ಚಕ್ಕೆ, 5-6 ಲವಂಗ, 3 ಏಲಕ್ಕಿ, 2 ಟೇಬಲ್ ಸ್ಪೂನಷ್ಟು ಧನಿಯಾ. ಇದಿಷ್ಟು ಚೆನ್ನಾಗಿ ಅರೋಮಾ ಬರೋವರೆಗೂ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಮೀನ್ವೈಲ್ ನಾನು ಇನ್ನೊಂದು ಕಡೆ ಚಿಕನ್ ಕೂಡ ಡೀಪ್ ಫ್ರೈ ಮಾಡಿಕೊಂಡು ಈ ರೀತಿ 2 ಪಾರ್ಟಲ್ಲಿ ನಾನು ಡೀಪ್ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಚಿಕನ್ ಬಳಸಿ ಮಾಡ್ತಿರೋಂಥ ಮಸಾಲೆ ಆಗಿರೋದ್ರಿಂದ ಫಸ್ಟು ಗರಂ ಮಸಾಲ ಹುರ್ಕೊಂಡ ನಂತರ ನಾವು ಇದಕ್ಕೆ ಉಪ್ಪಿನಕಾಯಿ ಮಸಾಲ ಹಾಕ್ಕೋಬೇಕು. ಅಂದರೆ 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕಿ ಹುರ್ಕೋತಾ ಇದ್ದೀನಿ. ಅದೆಲ್ಲ ಈ ರೀತಿ ಚಟಪಟ ಅಂತ ಶಬ್ದ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲ ಎಲ್ಲ ಹುರ್ಕೊಂಡಾಯಿತು. ನಂತರ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿಗೆ ಬೇಕಾಗಿರೋಂಥ ಮಸಾಲೆ ನಾವು ಹುರಿದು ಆಗಷ್ಟೇ ಪೌಡ್ರ್ ಮಾಡ್ಕೊಂಡಿರೋಂಥ ಈ ಅರೋಮಾ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಆ ಫ್ರೆಶ್ ಆಗಿ ಹುರಿದು ಮಾಡುವಂಥ ಉಪ್ಪಿನಕಾಯಿದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಪೌಡ್ರ್ ಮಾಡ್ಕೊಂಡಾಯಿತು. ಅದೇ ಎಣ್ಣೆನೇ ಮತ್ತೆ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ. ಡೀಪ್ ಫ್ರೈ ಮಾಡಿರೋಂಥ ಎಣ್ಣೆನೇ ಇನ್ನು ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ 3 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿ ಆಗಷ್ಟೇ ರುಬ್ಬಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ 1 kgಗೆ ಸುಮಾರು 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಇದರಲ್ಲಿರುವಂಥ ನೀರಿನಂಶ ಪೂರ್ತಿಯಾಗಿ ಹೋಗೋವರೆಗೂ ಇದನ್ನು ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿಲಿರುವಂಥ ಹಸಿ ವಾಸನೆನೂ ಹೋಗಬೇಕು, ಆ ನೀರಿನಂಶನೂ ಕಂಪ್ಲೀಟಾಗಿ ಹೋಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಯ್ತಾ ಇದ್ದಂಗೆ ಇದರಲ್ಲಿರುವಂಥ ನೊರೆ ಎಲ್ಲ ಹೋಗಿ ಅದು ಒಂದು ಒಳ್ಳೆ ಘಮ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಇದನ್ನು ತುಂಬ ದಿನ ಇಟ್ಕೊಂಡು ತಿನ್ನೋವಂಥ ಉಪ್ಪಿನಕಾಯಿ ಆಗಿರೋದ್ರಿಂದ ಎಲ್ಲೂ ಕೂಡ ನೀರಿನಂಶ ಇಲ್ದಲೇ ಇರೋ ಹಾಗೆಯೇ ನಾವು ಇದನ್ನು ಬೇಯಿಸ್ಕೋಬೇಕು. ಚಿಕನಲ್ಲಿ ಕೂಡ ನೀರಿನಂಶ ಇರಬಾರ್ದು. ಹಾಗೆ ನಾವು ಈಗ ಬಳಸೋವಂಥ ಈ ಪೇಸ್ಟಲ್ಲಿ ಕೂಡ ನೀರಿನಂಶ ಇಲ್ದಲೇ ಇರೋ ಹಾಗೆ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾವು ಇದಕ್ಕೆ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಬೆಂದು ಕಲರ್ ಕೂಡ ಲೈಟಾಗಿ ಚೇಂಜ್ ಆಗಿದೆ. ಹಾಗೆ ಒಂದು ಒಳ್ಳೆ ಘಮ ಕೂಡ ಬರ್ತಾ ಇದೆ. ನಂತರ ಈಗ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಉಳಿದಿರೋಂಥ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ ತಕ್ಷಣವೇ ನಾವು ಇದಕ್ಕೆ 1/4 ಕಪ್ಪಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪಿನಕಾಯಿಗೆ ಬೇಕಾಗುವಷ್ಟು ಉಪ್ಪು ಅಂತಂದರೆ ಸುಮಾರು ಒಂದು 1/4 ಕಪ್ ಬೇಕಾಗುತ್ತೆ. ನಾನಿಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಬಳಸ್ತಾ ಇರೋದ್ರಿಂದ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇರುತ್ತೆ. 1/4 ಕಪ್ಗಿಂತಲೂ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ವೈಟ್ ಉಪ್ಪು ಆದರೆ ನೀವು 1/4 ಕಪ್ಪಷ್ಟು ಉಪ್ಪು ಹಾಕ್ಕೋಬೇಕು. ಆನಂತರ ಅರ್ಧ ಕಪ್ಪಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದೆಲ್ಲ ನಾನು 1 kg ಅಳತೆಗೆ ತಕ್ಕಷ್ಟು ಈ ಉಪ್ಪು ಖಾರ ಎಲ್ಲ ಬೆರೆಸ್ತಾ ಇದ್ದೀನಿ. ಆನಂತರ ಈಗಷ್ಟೇ ಪೌಡ್ರ್ ಮಾಡಿಟ್ಕೊಂಡಿರೋಂಥ ಉಪ್ಪಿನಕಾಯಿ ಮಸಾಲ ಪೌಡ್ರು ಕೂಡ ಹಾಕ್ಕೊಂಬೇಡ. ಇದಿಷ್ಟು ಹಾಕಿ ಚೆನ್ನಾಗಿ ಆ ಬಿಸಿ ಎಣ್ಣೆ ಇರುವಾಗಲೇ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬಿಸಿ ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಿಸಿ ಎಣ್ಣೆಯಲ್ಲಿ. ಆನಂತರ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಂಬೇಡ. ಸೊ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ತುಂಬ ದಿನ ಇಟ್ಕೊಂಡು ತಿನ್ನಬೇಕು ಅಂದರೆ ಕೆಲವು ಸ್ಟೆಪ್ಸ್ನ ನಾವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಎಲ್ಲೂ ನೀರು ಬೀಳ್ದಲೇ ಇರೋ ಹಾಗೆ ನೋಡ್ಕೋಬೇಕು. ನಾವು ಬಳಸೋವಂಥ ಸ್ಪೂನ್ ಕೂಡ ಎಲ್ಲೂ ನೀರು ಇಲ್ದಲೇ ಇರೋ ಹಾಗೆ ನೋಡಿಕೊಂಡ್ರೆ ಸುಮಾರು 6 ತಿಂಗಳವರೆಗೂ ಇಟ್ಕೊಂಡು ನೀವು ತಿನ್ಬೋದು. ನೋಡಿ ಇವಾಗಲೇ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತಲ್ಲ, ಅಷ್ಟು ರುಚಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ನಿಂಬೆ ಹಣ್ಣಿಂದ ಅಥವಾ ಮಾವಿನಕಾಯಿಯಿಂದ ಹೆರಳೆಕಾಯಿಂದೆಲ್ಲ ಉಪ್ಪಿನಕಾಯಿ ಮಾಡಿರ್ತೀವಿ. ಈ ಥರದ ಚಿಕನ್ ಪಿಕಲ್ ಅಥವಾ ಚಿಕನ್ ಉಪ್ಪಿನಕಾಯಿ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ದಿನ ಕಾಯ್ದು ನಾವು ಆಮೇಲೆ ತಿನ್ನಬೇಕು, ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ ನಾವು ಫ್ರೈ ಮಾಡಿರೋದ್ರಿಂದ ಆ ಮೇಲ್ಗಡೆ ಲೇಯರ್ ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಆ ಟೇಸ್ಟ್ ನಮಗೆ ಸಿಗೋದೇ ಇಲ್ಲ. ಹಾಗೆ ಉಪ್ಪಿನಕಾಯಿ ಅಂತಂದ್ರೇ ಮೇಯ್ನಾಗಿ ಹುಳಿ ಅಂಶ ಸೇರಲೇಬೇಕು. ಇದು ಪ್ರಿಸರ್ವೇಟಿವ್ ಥರ ಕೂಡ ಕೆಲಸ ಮಾಡುತ್ತೆ, ಹಾಗೆ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ. ಸುಮಾರೊಂದು 6 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ರಸ ಹಿಂಡಿ ಶೋಧಿಸ್ಬಿಟ್ಟು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ.
ಸೊ ನಿಂಬೆಹಣ್ಣು ನೀವು ಎಷ್ಟು ಹಾಕಿದ್ರೂ ಕೂಡ ಅದರ ರಸ ಇನ್ನೂ ಚೆನ್ನಾಗಿ ಬಿಡುತ್ತೆ. ಉಪ್ಪಿನಕಾಯಿ ಮಸಾಲ ಎಲ್ಲ ಇರೋದ್ರಿಂದ ನಾನಿಲ್ಲಿ 6 ನಿಂಬೆಹಣ್ಣನ್ನು ಉಪಯೋಗಿಸ್ಕೊಂಡಿದ್ದೀನಿ. ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡ. ನಾನು ಆಗಲೇ ಹೇಳ್ದಂಗೆ ನಿಂಬೆಹಣ್ಣು ಕೂಡ ನಮಗಿದು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಹಾಳಾಗ್ದಲ್ಲೇ ಇರೋ ಹಾಗೆ ರಸ ಜಾಸ್ತಿ ಬಿಡೋದಕ್ಕೆ ಉಪ್ಪಿನಕಾಯಿಗೆ ನಮಗಿದು ಹೆಲ್ಪ್ ಮಾಡುತ್ತೆ. ಸೊ ಇನ್ನೂ ಒಂದು 2-3 ನಿಂಬೆಹಣ್ಣು ಹಾಕ್ಕೊಂಡ್ರು ಕೂಡ ಇನ್ನೂ ರಸ ನಿಮಗೆ ಜಾಸ್ತಿ ಸಿಗುತ್ತೆ. ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇದನ್ನೊಂದು ಗಾಜಿನ ಬಾಟ್ಲಲ್ಲಿ ಅಥವಾ ಈ ಥರದ ಒಂದು ಗಾಜಿನ ಬೌಲಲ್ಲಿ ಚೆನ್ನಾಗಿ ತೊಳೆದು ಒರೆಸಿ ನಂತರ ಇದನ್ನು ಹಾಕಿ ಮುಚ್ಚಿ ಒಂದು 3 ದಿನ ಬಿಟ್ಬಿಡಬೇಕು. 3 ದಿನದ ನಂತರ ಇದೆಲ್ಲ ಎಣ್ಣೆ ತೇಲ್ಕೊಂಡು ಬಂದಿರುತ್ತೆ. ಹಾಗೆ ನಾನಿಲ್ಲಿ ಮುಖ್ಯವಾಗಿ ಹೇಳಬೇಕಾಗಿರೋದು ಎಣ್ಣೆ ತುಂಬ ಕಡಿಮೆ ಬಳಸಿದ್ದೀನಿ. 1 kg ಚಿಕನ್ಗೆ ಸುಮಾರು ನಿಮಗೆ ಒಂದು 400 ml ಅಷ್ಟು ಎಣ್ಣೆ ಇದಕ್ಕೆ ಬೇಕಾಗುತ್ತೆ. ನಾನಿಲ್ಲಿ ಸುಮಾರು ಒಂದು 300 ml ಅಷ್ಟು ಎಣ್ಣೆ ಮಾತ್ರ ಬಳಸಿದ್ದೆ. ಚೆನ್ನಾಗಿ ಇದನ್ನು ಒಂದು ಬೌಲಲ್ಲಿ ಹಾಕಿ ಮುಚ್ಚಿಟ್ಟು ಬಿಟ್ಬೇಡ. 3 ದಿನದ ನಂತರ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮುಖ್ಯವಾಗಿ ಉಪ್ಪಿನಕಾಯಿಗೆ ನಾವು ಚಿಕನನ್ನು ಫ್ರೈ ಮಾಡಿರೋದ್ರಿಂದ ಮೇಲ್ಗಡೆ ಲೇಯರ್ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ. ಇದು ಎಷ್ಟು ಹಳೆಯದಾಗ್ತಾ ಹೋಗುತ್ತೋ ಅಷ್ಟು ಮೆತ್ತಗಾಗ್ತಾ ಹೋಗುತ್ತೆ. ಆ ರಸ ಹೀರ್ಕೋತಾ ಹಳೆಯದಾದಂಗೆಲ್ಲ ಇದು ಏನು ಮೆತ್ತಗಾಗುತ್ತೆ. ನೀವು 3 ದಿನ ಆದಮೇಲೆ ತಿಂದರೂ ಕೂಡ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಸೊ ಏನಿದು ಇಷ್ಟೊಂದು ಗಟ್ಟಿ ಇದೆ ಅಂತ ಅನಿಸ್ಬೋದು. ಆದರೆ ಇನ್ನೂ ಒಂದಷ್ಟು ದಿನ ಕಳೀತಾ ಇದ್ದಂಗೆ ಇದು ಇನ್ನೂ ಸಾಫ್ಟ್ ಆಗ್ತಾ ಹೋಗುತ್ತೆ. ನೋಡಿ ಬಿಸಿ ಅನ್ನಕ್ಕೆ ಒಂದೇ ಒಂದು ಸ್ಪೂನಷ್ಟು ಆ ಉಪ್ಪಿನಕಾಯಿ ರಸ ಇದ್ದರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಅದು ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿತ್ತು. ಹರ್ಷಿತ್ಗಂತೂ ನಾನ್ ವೆಜ್ ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ಈ ಥರದ ರೆಸಿಪಿ ಒಂದಿದ್ರೆ ಸಾಕು ಅವನಿಗೆ. ಯಾವ ಟೈಮಲ್ಲಿ ಬೇಕಾದ್ರೆ ಎದ್ದು ಅವನು ಊಟ ಮಾಡಲಿಕ್ಕೆ ಈಸಿ ಆಗಲಿ ಅನ್ನೋಕ್ಕೋಸ್ಕರ ನಾನು ಈ ರೆಸಿಪಿನ ಅವನಿಗೆ ಅಂತಲೇ ಮಾಡಿ ಇಟ್ಟಿದ್ದೆ. ಇವತ್ತಿನ ಈ ಹೊಸ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಾನ್ ವೆಜ್ ಪ್ರಿಯರಿಗಂತೂ ತುಂಬ ಇಷ್ಟ ಆಗಿರುತ್ತೆ, ಖಂಡಿತ ಗೊತ್ತು. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೇ ನಾನ್ ವೆಜ್ ಪ್ರಿಯರ್ ಇರಲಿ ಅವ್ರಿಗೆ ನನ್ನ ರೆಸಿಪಿನ ಶೇರ್ ಮಾಡಿ. ಆಮೇಲೆ ಮುಖ್ಯವಾಗಿ ಗೊತ್ತಲ್ಲ, ನಮ್ಮದೇ ಬೈಸೂಜಿ ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇದ್ದೀವಿ, ಅಥವಾ ಮಿಲೆಟ್ ಮಿಕ್ಸ್ನ ಸೇಲ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ವೆಬ್ಸೈಟ್ನ ಕೂಡ ಲಾಂಚ್ ಮಾಡಿದ್ವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ. ಹಾಗೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಇನ್ನೂ ಆರ್ಡರ್ ಪ್ಲೇಸ್ ಮಾಡಿಲ್ಲ ಅಂದರೆ ಪ್ಲೀಸ್ ಆರ್ಡರ್ ಪ್ಲೇಸ್ ಮಾಡಿ. ತುಂಬ ರುಚಿಯಾಗಿರುವಂತಹ ಮಿಲೆಟ್ ಮಿಕ್ಸ್ನ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗಬಲ್ಲ.